ಇನ್ನು ಬೈ ಎಲೆಕ್ಷನ್ ಬಹಿರಂಗ ಮತಯಾಚನೆಗೆ ಹಿಂದೆ ತೆರೆ ಎಳೆಯಲಾಗಿದೆ. ದಾವಣಗೆರೆ ಬಾಗಲಕೋಟೆ ಗೆಲ್ಲಲು ಅಂತಿಮ ಕಸರತ್ತನ್ನು ನಡೆಸುತ್ತಾರೆ. ಸಂಜೆ 5 ಗಂಟೆಯವರೆಗೆ ಬಹಿರಂಗವಾದಂತಹ ಪ್ರಚಾರಕ್ಕೆ ಅವಕಾಶ ಇದೆ. ಸಿಎಂ ಡಿಸಿಎಂ ಬಿಎಸ್ವೈ ವಿಜಯೇಂದ್ರ ಕ್ಯಾಂಪೇನ್ ಅನ್ನು ಮಾಡ್ತಾ ಇದ್ದಾರೆ. ವಿಪಕ್ಷ ಆಡಳಿತ ಪಕ್ಷದ ಘಟಾನುಘಟಿಗಳಿಂದ ಪ್ರಚಾರ ಮಾಡೋದಕ್ಕೆ ಮುಂದಾಗಿದ್ದಾರೆ. ಇಂದು ಸಮರ್ಥ ಪರ ಅಖಾಡಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಎಂಟ್ರಿ ನೀಡ್ತಾ ಇದ್ದಾರೆ. ಸಮರ್ಥ ಗೆಲುವಿಗಾಗಿ ಡಿಕೆ ಶಿವಕುಮಾರ್ ಗೇಮ್ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಹಳೆಯ ದಾವಣಗೆರೆಯ SSM ನಗರದಲ್ಲಿ ಬಹಿರಂಗವಾದಂತಹ ಒಂದು ಸಭೆಯನ್ನು ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಹೇಗಾದರೂ ಮಾಡಿ 2 ಕ್ಷೇತ್ರಗಳನ್ನು ಗೆಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಇದೆ. ಬಾಗಲಕೋಟೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಸಹಿತ ಕ್ಯಾಂಪೇನ್ ಅನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ. ಉಮೇಶ್ ಮೇಟಿ ಪರವಾಗಿ ಅಂತಿಮ ಹಂತದ ಕಸರತ್ತನ್ನು ನಡೆಸ್ತಾ ಇದ್ದಾರೆ. ಈತ ಕೈಬದ್ದರಕೋಟೆ ಭೇದಿಸಲು ಕಮಲ ಪಡೆ ಕೂಡ ಒಂದು ಕಡೆ ಪ್ಲಾನ್ ಅನ್ನು ಮಾಡಿಟ್ಕೊಂಡಿದೆ. ಶ್ರೀನಿವಾಸ ದಾಸ್ ಕರಿಯಪ್ಪ ಅವರ ಪರವಾಗಿ ಕೇಂದ್ರ ಸಚಿವ ಜೋಶಿ ಅವರು ಆಗಮಿಸ್ತಾ ಇದ್ದಾರೆ. ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಬೃಹತ್ ರೋಡ್ ಶೋವನ್ನು ಮಾಡೋದಕ್ಕೆ ಇಲ್ಲಿ ಮುಂದಾಗ್ತಾ ಇದ್ದಾರೆ. ಇನ್ನು ನಿನ್ನೆ ದಿವಸ ವೀರಣ್ಣ ಚರಂತಿಮಠ ಪರವಾಗಿ BYV ಪ್ರಚಾರವನ್ನು ಸಹಿತ ಮಾಡಿದ್ರು. ಈ ಒಂದು ಬೈ ಎಲೆಕ್ಷನ್ ಬಹಿರಂಗವಾಗಿ ಮತಯಾಚನೆ ಮಾಡೋದಕ್ಕೆ ಇಂದಿನ ದಿನವೇ ಕಡೆಯ ದಿನ. ಮತಯಾಚನೆಗೆ ಪ್ರಚಾರವನ್ನು ಮಾಡುವುದಕ್ಕೆ ಕಡೆಯ ದಿನ ಇಂದಿನ ಸಂಜೆ ಅಂದರೆ 5 ಗಂಟೆಯವರೆಗೆ ಮಾತ್ರ ಬಹಿರಂಗವಾಗಿ ಪ್ರಚಾರ ಮಾಡುವುದಕ್ಕೆ ಅವಕಾಶ ಇದೆ. ಅದಾದ ನಂತರ ಯಾವುದೇ ರೀತಿಯಾಗಿ ಅವಕಾಶ ಇಲ್ಲ. CM ಆಗಿರ್ಬೋದು, DCM BSY ವಿಜಯೇಂದ್ರ ಆಗಿರ್ಬೋದು, ಎಲ್ಲರೂ ಕೂಡ ಅವರವರ ಪಾರ್ಟಿಗೆ ಸಂಬಂಧಪಟ್ಟ ಹಾಗೆ ಅವರವರ ಕ್ಷೇತ್ರಗಳಲ್ಲಿ ಇಲ್ಲಿ ಮುಖ್ಯವಾಗಿ ಏನು ಪ್ರಚಾರ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಇಂದಿನ ದಿನ ಕ್ಯಾಂಪೇನ್ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಒಂದು ಬಹಿರಂಗವಾದಂತಹ ಮತಯಾಚನೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಒಂದು ಕಡೆ ಈಗಾಗಲೇ ಸಮರ್ಥ ಅವರ ಪರವಾಗಿ DCM DK ಶಿವಕುಮಾರ್ ಅವರು ಕೂಡ ಅಖಾಡಕ್ಕೆ ಎಂಟ್ರಿಯನ್ನು ಕೊಡ್ತಾ ಇದ್ದಾರೆ. ಪ್ರಚಾರಕ್ಕೆ ಮುಂದಾಗ್ತಾ ಇದ್ದಾರೆ. ಕ್ಯಾಂಪೇನ್ಗೂ ಸಹಿತ ಮುಂದಾಗ್ತಾ ಇದ್ದಾರೆ. ಸಮರ್ಥ ಅವರನ್ನು ಗೆಲ್ಲಿಸಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ DCM DK ಶಿವಕುಮಾರ್ ಮತ್ತು CM ಸಿದ್ದರಾಮಯ್ಯನವರಿದ್ದಾರೆ. ಸಮರ್ಥ ಅವರ ಪರವಾಗಿ DCM DK ಶಿವಕುಮಾರ್ ಅವರು ಪ್ರಚಾರಕ್ಕೆ ಹೋದರೆ, ಇನ್ನು ಹಳೆ ದಾವಣಗೆರೆಯ SSM ನಗರದಲ್ಲಿ ಬಹಿರಂಗವಾದಂತಹ ಸಭೆಯನ್ನು ಹಮ್ಮಿಕೊಂಡಿದ್ದಾರೆ. ಇದೆಲ್ಲ ಒಂದು ಕಡೆ ಆದರೆ ಬಾಗಲಕೋಟೆಯಲ್ಲಿ CM ಸಿದ್ದರಾಮಯ್ಯನವರು ಅವರೂ ಸಹಿತ ಉಮೇಶ್ ಮೇಟಿ ಅವರ ಪರವಾಗಿ ಕ್ಯಾಂಪೇನ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಉಮೇಶ್ ಮೇಟಿ ಪರವಾಗಿ ಅಂತಿಮ ಹಂತದ ಕಸರತ್ತನ್ನು ನಡೆಸೋದಕ್ಕೆ CM ಸಿದ್ದರಾಮಯ್ಯನವರು ಇಲ್ಲಿ ಮುಂದಾಗಿದ್ದಾರೆ. ಈಗಾಗಲೇ ಇಂದು DCM DK ಶಿವಕುಮಾರ್ ಕೂಡ ಸಮರ್ಥ ಪರವಾಗಿ ಪ್ರಚಾರ ಮಾಡೋದಕ್ಕೆ ದಾವಣಗೆರೆಗೆ ಆಗಮಿಸ್ತಾ ಇದ್ದರೆ, ಈ ಕಡೆ ಈತ BJP ಅಭ್ಯರ್ಥಿ ಶ್ರೀನಿವಾಸ ದಾಸ್ ಕರಿಯಪ್ಪ ಅವರ ಪರವಾಗಿ ಕೇಂದ್ರ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಅವರು ಮತ್ತು ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರು ಕೂಡ ಬೃಹತ್ ರ್ಯಾಲಿಯನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ. ರ್ಯಾಲಿಯ ಮೂಲಕ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಅಂತಲೂ ಸಹಿತ ಹೇಳ್ಬೋದು. ಇಂದು DCM DK ಶಿವಕುಮಾರ್ 12:30ಕ್ಕೆ ದಾವಣಗೆರೆಗೆ ಭೇಟಿ ನೀಡ್ತಾರೆ. ದಾವಣಗೆರೆಗೆ ಭೇಟಿ ನೀಡಿ ಪ್ರಚಾರಕ್ಕೆ ಸಹಿತ ಭಾಗಿಯಾಗ್ತಾರೆ. ಹಳೆ ದಾವಣಗೆರೆಯಲ್ಲಿ ಇರುವಂತಹ ದುಗ್ಗಮ್ಮ ದೇವಸ್ಥಾನದಿಂದ SSM ನಗರದಲ್ಲಿ ಇರುವ ಸ್ಟೇಡಿಯಂ ಹತ್ತಿರ ಬಹಿರಂಗವಾದಂತಹ ಒಂದು ಸಭೆಯನ್ನು ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಒಂದು ಕಡೆ DCM DK ಶಿವಕುಮಾರ್ ಅವರು, ಇನ್ನೊಂದು CM ಸಿದ್ದರಾಮಯ್ಯನವರು, BSY ಆಗಿರ್ಬೋದು, ಎಲ್ಲರೂ ಕೂಡ ಇಲ್ಲಿ ಮುಖ್ಯವಾಗಿ ಏನೋ ಬಹಿರಂಗವಾದಂತಹ ಪ್ರಚಾರ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಉಮೇಶ್ ಮೇಟಿ ಅವರ ಪರವಾಗಿ ಮತ್ತು ಸಮರ್ಥ ಅವರ ಪರವಾಗಿ DCM DK ಶಿವಕುಮಾರ್ ಅವರು ಮತ್ತು CM ಸಿದ್ದರಾಮಯ್ಯನವರು ಸಹಿತ ಪ್ರಚಾರಕ್ಕೆ ಭಾಗಿಯಾಗ್ತಾ ಇದ್ದಾರೆ. ಇಂದಿನ ದಿನ ಕಡೆಯ ದಿನ ಆಗಿರುವ ಕಾರಣದಿಂದಾಗಿ ಎಲ್ಲ ನಾಯಕರು ಸಹಿತ ಘಟಾನುಘಟಿಗಳು ನಾಯಕರು ಆಗಿರುವಂಥವರು ಎಲ್ಲರೂ ಸಹಿತ ಪ್ರಚಾರಕ್ಕೆ ಮುಂದಾಗ್ತಾ ಇದ್ದಾರೆ. ತಮ್ಮ ಪಕ್ಷವನ್ನು ಗೆಲ್ಲಿಸೋದಕ್ಕೆ ಇಲ್ಲಿ ದೊಡ್ಡ ಮಟ್ಟದ ರೀತಿಯಲ್ಲಿ ಪ್ರಚಾರಕ್ಕೆ ಮುಂದಾಗ್ತಾ ಇದ್ದಾರೆ. ಡಯಾಬಿಟಿಸ್ಗೆ ಮೆಡಿಸಿನ್ ತಗೊಂಡು ಶುಗರ್ ಕಂಟ್ರೋಲ್ ನಲ್ಲಿದ್ದೀರಾ? ಆದ್ರೆ ಸತ್ಯ ಏನ್ ಗೊತ್ತಾ, ಅವು ರಕ್ತದ ಶುಗರ್ ಲೆವೆಲ್ ಅನ್ನ ಕಡಿಮೆ ಮಾಡ್ತವೆ ನಿಜ, ಆದ್ರೆ ದೀರ್ಘಕಾಲದವರೆಗಲ್ಲ. ಹೃದಯ, ನರಮಂಡಲ, ಕಿಡ್ನಿ, ಲಿವರ್ ಮೇಲೆ ಒತ್ತಡ ಬೀರುತ್ತೆ. ಒಂದು ಹೋಗಿ ಇನ್ನೊಂದಾಗುತ್ತೆ. ಮೆಹಾಟೋನ್ ಕೇರಳದ ಆಯುರ್ವೇದ ಫಾರ್ಮುಲೇಷನ್. ಇದು ಶುಗರ್ ಮಾತ್ರ ಕಂಟ್ರೋಲ್ ಮಾಡಲ್ಲ, ಇಡೀ ಮೆಟಾಬಾಲಿಕ್ ಬ್ಯಾಲೆನ್ಸ್ ಅನ್ನೇ ರಿಪೇರಿ ಮಾಡಿಬಿಡುತ್ತೆ. ಮೆಹಾಟೋನ್ ದೀರ್ಘಕಾಲದ ಸಹಜ ಜೀವನಕ್ಕೆ ಸಹಾಯ ಮಾಡುತ್ತದೆ.